ಈಗ ನಿಸರ್ಗಧಾಮನೂ ಮುಗೀತು, ಚಿಕ್ಲಿಮಳೆಗೆ ಬಂದಿದ್ದೀವಿ. ಆ್ಯಕ್ಚುಲಿ 4ಗೆ ಕ್ಲೋಸ್ ಅಂತ ತೋರಿಸ್ತಾ ಇದೆ ಮ್ಯಾಪ್ಸಲ್ಲಿ, ಬಟ್ ಕ್ಲೋಸಿಂಗ್ ಇಲ್ಲ. ನೋಡೋಕ್ಕೆ ಮಸ್ತ್ ಮಸ್ತ್. ನೀರು ಕಡಿಮೆ ಆಗಿದೆ ಅಲ್ಲ, ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ಇದೆ ಇಲ್ಲಿ ಲೋಕಲ್ಸ್ಗೆ. ಅದನ್ನು ಬಂದು ನೋಡ್ಕೊಂಡು ಹೋಗ್ತಾರೆ. ಮಳೆಗಾಲದಲ್ಲಿ ಮಾತ್ರ ಫ್ಲೋ ಚೆನ್ನಾಗಿ ಆಗುತ್ತೆ. ಆ್ಯಕ್ಚುಲಿ ನೀರು ಫ್ಲೋ ಇರಲ್ಲ ಅನ್ಕೊಂಡಿದ್ದೀವಿ. ಎಲ್ಲ ಡೌಟ್ಫುಲ್ ಆಗಿ ಹೇಳ್ತಿದ್ರು ಎಲ್ಲ ಕೇಳಿದ್ರೆ ನೀರು ಇರುತ್ತಾ ಇಲ್ವಾ ಅಂತ. ಬೇರೆ ಬನ್ನಿ ಅಲ್ಲಿ ಕುತ್ಕೊಂಡು ನೀರೆಲ್ಲ ಯಾವ ಕಡೆ ಅಂತ ಅನಿಸ್ತದೆ. ಬಿಸಿಲಲ್ಲಿ ಯಾವ ಕಾಲ್ಸಲ್ಲಿ ಕುತ್ಕೊಂಡು ನೋಡಿ ಎಷ್ಟು ಬಿಸಿಲಿದೆ ಅಪ್ಪ. ಎಷ್ಟು ಬೆಳ್ಳೆ ಕಾಣ್ತಿದೀವೋ ಯಾರು ನಾನೇನೋ ಕಪ್ಪಗೆ ಸ್ವಲ್ಪ ನೋಡ್ಬೇಕು. ಸಾಕಾಗಿತ್ತು ಇಲ್ಲಿ ಬಂದು, ಯಾಕಾದ್ರೂ ಬಂದ್ವಪ್ಪ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಬಿಸಿಲಿತ್ತು. ಒಂದು 5-6 ನಿಮಿಷ ಅಂತೂ ಹೆವಿ ಸುಡೋ ಬಿಸಿಲು. ಆಮೇಲೆ 2 ವಿಡಿಯೋ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ವಿಡಿಯೋ ಮಾಡ್ತಿದ್ವಿ. ತಂಪಾಯಿತು, ಫುಲ್ ಮೋಡ ಮುಚ್ಕೊಂಡಿದೆ, ಗಾಳಿ ಬೀಸ್ತಿದ್ರೆ ಆ ಫ್ರೆಶ್ನೆಸ್ ಜಾಸ್ತಿ ಆಗ್ತಿದೆ. ಇವನು ಮಾತ್ರ ಶಿವಗಳು ಟಯರ್ಡ್ ಆಗಿ ಬಿದ್ಕೊಂಡವನೆ. ಇಲ್ಲೇ ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ. ಗಾಯ್ಸ್ ಟಯರ್ಡ್ ಪಾಪ ಜಾಸ್ತಿ ಬೈಕ್ ಹೊಡೆದ್ಬಿಟ್ಟವನೆ. ಚಿಕ್ಲಿಮಳೆ ಡ್ಯಾಮ್ ಮುಗಿಸ್ಕೊಂಡು ಈಗ ಹರಂಗಿ ಡ್ಯಾಮ್ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ. ಬ್ಯಾಕ್ ವಾಟರ್ಸ್ ಯಾಕಂದರೆ ಸನ್ಸೆಟ್ ಮಸ್ತ್ ಆಗುತ್ತೆ ಅಂತ ಹೇಳ್ತಿದ್ರು ತುಂಬ ಜನ. ಆಗ್ತಿದೆ ಆ್ಯಕ್ಚುಲಿ, ಸ್ವಲ್ಪ ಮಿಸ್ ಮಾಡ್ಕೊಂಡು 10 ಮಿನಿಟ್ಸ್ ಬೇಕಾದ್ರೆ ಬಂದಿದ್ರೆ ಫುಲ್ ಸನ್ಸೆಟ್ ಸಿಗ್ತಿತ್ತು. ಈಗ ಸನ್ಸೆಟ್ ಆಗ್ತಿದೆ ನೋಡಿ, ಸನ್ಸೆಟ್ ಆಗ್ತಾ ಇದೆ, ಮಸ್ತ್ ಇದೆ. ಈಗ ಕೂರ್ಗ್ ರೀಚ್ ಆಗಿದ್ದೀವಿ, ಮಡಿಕೇರಿಗೆ. ಲೊಕೇಶನ್ ಮಾತ್ರ ನೈಟು ಮಸ್ತ್ ಐತೆ ಗುರುವೆ, ಫುಲ್ ಲೈಟಿಂಗ್ಸ್ ಮಸ್ತ್ ಐತೆ ಊರೆಲ್ಲ. ಈಗ ಕೂರ್ಗಿಗೆ ಫೈನಲಿ ಬಂದ್ವಿ. ಮಾರಿ ನಮ್ಮ ಸಿಟಿ ಮಾತ್ರ ಮಸ್ತ್ ಇದೆ. ಲೈಕ್ ಸ್ಟ್ರೀಟ್ಸ್, ಒಂದ್ ಸ್ಟ್ರೀಟ್ ಮೇನ್ ಇದ್ರೆ ಒಂದ್ ಸ್ಟ್ರೀಟ್ ಕೆಳಗಡೆ ಆ ತರ ಇದೆ ನನಗೆ.